Express with RJ ಅನ್ಎಡಿಟೆಡ್ ಆರ್ಜೆ ನೇತ್ರ ಜೊತೆ ರೇಡಿಯೋ ಸಿಟಿಯಲ್ಲಿ ನಾನ್ ನೇತ್ರ. ನಮಸ್ಕಾರ, ನಾನು ವಿಮನವರ್. ನೀವು ಕೇಳ್ತಾ ಇದ್ದೀರಾ ಸ್ಟಾರ್ಸ್ ಎಕ್ಸ್ಪ್ರೆಸ್ ಅಲ್ಲಿ ನೇತ್ರ ಅವ್ರ ಜೊತೆ ಮಾತುಕತೆ. ಸೊ ನಿಮ್ ಸಿನಿಮಾಗಳದ್ದೇ ಕಥೆಗಳು ಹಾಗೆ ಅದ್ರ ಹಿಂದೆ ಇರುವಂತಹ ಕೆಲವೊಂದು ಒಳ್ಳೆ ಸ್ಟೋರೀಸ್. ಈಗ ಅಷ್ಟೇ ನಾವು ಮಾತಾಡ್ತಿದ್ವಿ ಡಾಕ್ಟರ್ ರಾಜ್ಕುಮಾರ್ ಅವ್ರ ಕಥೆ ನೀವು ಭೇಟಿ ಆಗ್ತಿದ್ದಂತಹ ಸಂದರ್ಭಗಳಲ್ಲಿ ನಿಜವಾಗ್ಲೂ ಇವತ್ತಿಗೂ ಕೂಡ ನೆನಪು ಮಾಡ್ಕೊಳ್ಳುವಂತಹ ವಿಚಾರ ಅಂದ್ರೆ ಎಷ್ಟು ವರ್ಷಗಳಾಗಿದೆ, ಎಷ್ಟು ವರ್ಷಗಳು ಕಳೆದಿವೆ, ಆದ್ರೂ ಕೂಡ ಜ್ಞಾಪಿಸ್ಕೊಳ್ತೀರಾ. ಕೆಲವೊಂದು ಆತರ ಅವತ್ತಿನ ಕಾಲಮಾನದಲ್ಲಿ ಇದ್ದಂತಹ ಕೆಲವಾರು ವ್ಯಕ್ತಿತ್ವಗಳು ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿನಲ್ಲಿ ಯಾವುದೇ ಟೆಕ್ನಾಲಜಿ ಇಲ್ಲದೆ ಅಷ್ಟ್ರ ಮಟ್ಟಿಗೆ ಕ್ರಿಯೇಟಿವಿಟಿ ಇರ್ತಿತ್ತು, ಅಷ್ಟ್ರ ಮಟ್ಟಿಗೆ ಜನ ಒಳ್ಳೊಳ್ಳೆ ಸಿನಿಮಾಗಳು, ವೆರಿ ಸೋಲ್ಫುಲ್ ಸಿನಿಮಾಗಳು, ಹಾಡಾಗಿದ್ರು ಇರಬಹುದು, ಕಥೆಗಳಿರ್ಬಹುದು, ಏನೋ ಒಂಥರ ಖುಷಿ ಸಿಗೋದು ಸಿನಿಮಾ ನೋಡ್ಬೇಕಾದ್ರೆ. ಇವತ್ತಿಗೂ ಕೂಡ ಟಿವಿಯಲ್ಲಿ ಬರ್ತಿದೆ ಅಂದ್ರೆ ಅದರ ಖುಷಿನೇ ಬೇರೆ ಆಕ್ಚುಲಿ. ಸೊ ನಿಮ್ಮ ಸಿನಿಮಾಗಳ ಪಟ್ಟಿಯಲ್ಲಿ ಇವತ್ತಿಗೂ ಬಹಳ ಮನ್ಸಿಗೆ ಹತ್ರವಾದ ಸಿನಿಮಾ ಅಂತ ಇದ್ರೆ ಕಷ್ಟ, 150 ಸಿನಿಮಾಗಳಲ್ಲಿ ಎತ್ತೋದು ಕಷ್ಟ, ಬಟ್ ಆದ್ರೂ ಇದೆಯಾ ಆ ಥರದ್ದು? ಅದೇ ಈಗ ಜನ್ಮ ಜೋಡಿ ಹೇಳ್ಬೋದು, ಜನ್ಮ ಜೋಡಿ, ಜೋಡಿ ಅಕ್ಕಿ, ಆಮೇಲೆ ಕುರ್ಬನ್ ರಾಣಿ, ಸೂರ್ಯವಂಶ, ಮಾಂಗಲ್ಯಂ ತಂತು ನಾನೇನ, ದುನಿಯಾ, ಕಿರಾತಕವರೆಗೂ ಹೇಳ್ಬೋದು. ಕಿರಾತಕ ಆದಮೇಲೂ ಕೂಡ ನಾನು ಸಿನಿಮಾಗಳು ಸುಮಾರು 50 ಸಿನಿಮಾ ಮಾಡಿದ್ದೀನಿ. ಆದರೆ ಏನಾಗುತ್ತೆ ಅಂದರೆ ಎಲ್ಲ ಸಣ್ಣ ಬಜೆಟ್, ನಾವು ಪ್ರಚಾರ ಮಾಡೋಕ್ಕೆ ದುಡ್ಡಿಲ್ಲದೆ ಜನಕ್ಕೆ ಅದು ತಲುಪದೇ ಹೋಗಿ ಆ ಥರ ಆಗಿರೋವು ತುಂಬ ಇದ್ದಾವೆ. ಆದರೆ ನನ್ನ ಪ್ರಯತ್ನ ಅಂತೂ ನಾನು ಪ್ರತಿ ಸಿನಿಮಾ ಇದು ನನ್ನ ಹೊಸ ಸಿನಿಮಾ ಅನ್ನೋ ರೀತಿಯಲ್ಲೇ, ಇದು ನನ್ನ ಮೊದಲನೇ ಸಿನಿಮಾ ಅನ್ನೋ ರೀತಿಯಲ್ಲೇ ಕೆಲಸ ಮಾಡಿದ್ದೀನಿ. ಯಾಕಂದರೆ ಪ್ರತಿಯೊಬ್ಬ ಡಿಪಾರ್ಟ್ಮೆಂಟ್ನವರು ನನ್ನ ಕಾಂಟ್ರಿಬ್ಯೂಷನ್ ಏನು ಈ ಸಿನಿಮಾಕ್ಕೆ, ಈ ಸಿನಿಮಾದಲ್ಲಿ ನಾನು ಹೈಲೈಟ್ ಆಗಬೇಕು, ನನ್ನ ಕೆಲಸ ಚೆನ್ನಾಗಿ ಬರಬೇಕು ಅಂತ ಪ್ರತಿಯೊಬ್ಬರು ಯೋಚನೆ ಮಾಡಿದಾಗ ಒಂದು ಸಿನಿಮಾದಲ್ಲಿ ಒಳ್ಳೊಳ್ಳೆ ಕೆಲಸ ಆಗುತ್ತೆ. ಎಡಿಟ್ರು ಅವ್ರ ಕೆಲಸ, ಕ್ಯಾಮ್ರಾಮ್ಯಾನ್ ಅವ್ರ ಕೆಲಸ, ಮ್ಯೂಸಿಕ್ನವರು ಅವ್ರ ಕೆಲಸ, ಸಾಹಿತಿಗಳು ಹಾಡು ಬರೆಯೋರು ಅವ್ರ ಕೆಲಸ. ಸೊ ಆ ಥರದ್ರಲ್ಲಿ ನನ್ನ ಪ್ರಯತ್ನ ನಾನು ಮಾಡಿದ್ದೀನಿ. ಮತ್ತು ಏನಾಗುತ್ತೆ ಅಂದರೆ ನಿರ್ಮಾಪಕರ ಹತ್ರ ದುಡ್ಡು ಇರಬೇಕು. ಇವತ್ತು ಪ್ರಚಾರ ಅಂತಂದರೆ ತುಂಬ ಖರ್ಚಾಗತ್ತೆ, ಮೊದಲಿನ ಥರ ಅಲ್ಲ. ಇವತ್ತು ತುಂಬ ವಿಭಾಗಗಳಿದ್ದಾವೆ, ಮಾಧ್ಯಮಗಳು. ಉದಾಹರಣೆಗೆ ಇದೆ, ರೇಡಿಯೋ ಇರ್ಬೋದು, FM ಇರ್ಬೋದು, ಆಮೇಲೆ ಯೂಟ್ಯೂಬ್ ಅಲ್ಲಿ ತುಂಬ ಚಾನಲ್ಸ್ ಇರ್ತವೆ, ಆಮೇಲೆ ಪತ್ರಿಕೆಗಳು ತುಂಬ ಇದ್ದಾವೆ, ಆಮೇಲೆ ಚಾನಲ್ಸು ತುಂಬ ಇರ್ತವೆ. ಸೊ ಎಲ್ಲ ಕಡೆ ನಾವು ಅದನ್ನು ಪ್ರಚಾರಕ್ಕೆ ಹೊರಟಾಗ ಅವನಿಗೆ ಸಿನಿಮಾದ ಬಜೆಟ್ಗಿಂತ ಜಾಸ್ತಿ ಪ್ರಚಾರಕ್ಕೆ ಆಗತ್ತೆ. ಹೌದು, ಆಲ್ಮೋಸ್ಟ್ ನಿಜ ನೀವು ಹೇಳಿದ್ದು. ಒಂದು ಆಕ್ಚುಲಿ ಪ್ರಚಾರಕ್ಕೆ ಇವಾಗ ಅಷ್ಟು ದುಡ್ಡು ಬೇಕು. ನಮಸ್ಕಾರ, ನಾನು ವಿಮನವರ್. ನೀವು ಕೇಳ್ತಾ ಇದ್ದೀರಾ ಸ್ಟಾರ್ಸ್ ಎಕ್ಸ್ಪ್ರೆಸ್ ಅಲ್ಲಿ ನೇತ್ರ ಅವ್ರ ಜೊತೆ ಮಾತುಕತೆ. Stars Express with RJ ಅನ್ಎಡಿಟೆಡ್ ಆರ್ಜೆ ನೇತ್ರ ಜೊತೆ ರೇಡಿಯೋ ಸಿಟಿಯಲ್ಲಿ ನಾನ್ ನೇತ್ರ.